दुश्मन मेरे बगल में रहता है हमेशा. So you are my दुश्मन. Hi guys, ಇವಳ ಹೆಸರು ಮೌಲ್ಯ ಅಂತ. ಬ್ರೋ ನಿಮ್ಮ ಹೆಸರು ನಂಗೆ ಗೊತ್ತಾಗಿಲ್ಲ. ನವ್ಯ. ಓಕೆ, ಅವಳ ಹೆಸರು ನವ್ಯ ಅಂತ. ಆ್ಯಂಡ್ ನಮ್ಮ ಕಾಲೇಜ್ ಹತ್ರ ಇವತ್ತು ನಮ್ಮ ಕಾಲೇಜ್ ಹತ್ರ ಅಲ್ಲ, ಉಜಿರೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ನೋಡಿ ಗೈಸ್. ನನ್ನ ಹೆಸರು ಅವಳ ಹೆಸರು ಕಂಡಿದ್ದಕ್ಕೆ ನನಗೆ ಮನ್ ಚಾಕ್ಲೇಟ್ ಸಿಕ್ಕಿದೆ. ಈ ಥರ ಫ್ರೆಂಡ್ಸ್ ಸಿಗಬೇಕು ಎಲ್ಲರಿಗೂ, ಇವಳಂತವ್ರು ಸಿಗಬೇಕು. ಸೊ ಉಜಿರೆಯಲ್ಲಿ ಸಿಕ್ಕಾಪಟ್ಟೆ ಮಳೆ, ಧಾರಾಕಾರ ಮಳೆ ಏನಿಲ್ಲ, ಸಿಕ್ಕಾಪಟ್ಟೆ ಗಾಳಿ. ಹಾಂ ಸಿಕ್ಕಿದೆ. ನಮ್ಮದು ಕಾಲೇಜ್ ಪಕ್ಕ ಈ ಥರ ಮರ ಎಲ್ಲ ಬಿದ್ದೋಗಿದೆ ಗೈಸ್. ಮತ್ತು ಅದು ರೆಡ್ ಕಲರ್ದು ಏನದು ಹೆಂಚ, ಅದು ಹಾಂ ಅಲ್ಲಿ ಹೆಂಚಿದೆಯಲ್ಲ ಅದು ಬಿದ್ದಿದೆ. ಹೆಂಚ್ ತಾನೇ ಅದು, ಮತ್ತೆ ಹಂಚ. ಓಕೆ ಸಾರಿ ಗೈಸ್, ನೋಡಿ ತಪ್ಪು ತಿಳ್ಕೊಬೇಡಿ, ಹಂಚು ಕೂಡ ಬಿದ್ದಿದೆ. ನಮ್ಮ ಲೆಕ್ಚರರ್ಸ್ ಕಾರೆಲ್ಲ ಇಲ್ಲಿ ನಿಲ್ಲಿಸ್ತಾರೆ, ಬಟ್ ಈ ಥರ ಒಂದು ಇನ್ಸಿಡೆಂಟ್ ಆಗಿರೋ ಕಾರಣ ಅದನ್ನು ತೆಗೆಸಿದ್ದಾರೆ. ನನ್ನ ಬ್ಲಾಗಲ್ಲಿ ಬಂದು ನೀವು ಫೇಮಸ್ ಆಗ್ತಿದ್ದೀರ ಅಂತ ಅನಿಸ್ತಾ ಇದ್ದು? ಹಂಗೇನು ಅನ್ನಿಸ್ತಾ ಇಲ್ಲ, ನಾನು ಆಲ್ರೆಡಿ ಫೇಮಸ್. ಓಹ್, ಇದು ನನ್ನ ಬೆಡ್ ಕಡೆಯಿಂದ ಇರುವಂಥ ಒಂದು ವ್ಯೂ. ಸೊ ದಿಸ್ ಇಸ್ ದ ಎಂಟ್ರಿ ಆ್ಯಂಡ್ ಇದು ನನ್ನ ಬೆಡ್ ಆ್ಯಂಡ್ ಇದು ನನ್ನ ಬೆಡ್. ನನಗೆ ಒಂದು ವಾರದಿಂದ ಅಲ್ಲ, ಫ್ರಮ್ ಪಾಸ್ಟ್ 2 days ಇಂಟರ್ನಲ್ಸ್ ನಡೀತಿದೆ. ನೀ ಅಂದ ವ್ಯೂ ಟೈಮ್ ಬಂದಾಗ ಮಾತ್ರ ಈ ಥರ ವಿಂಡೋಗಳನ್ನ ತೆಗೆದು ಎವ್ರಿ ಟೈಮ್ ತೆಗೆಯಲ್ಲ, ಬಿಕಾಸ್ ಮಾರ್ನಿಂಗ್ ಅದು ಮಂಕೀಸ್ ಬರುತ್ತೆ ಆ್ಯಂಡ್ ಅಗೇನ್ ಸಾಯಂಕಾಲ ಮಂಕಿ ಬರುತ್ತೆ. ಸೊ ಅದು ಬಿಟ್ಟು ತೆಗಿತೀವಿ. ಸಂಜೆ 6:30 ಮೇಲೆ 6:30 ಮೇಲೆ ಫುಲ್ ಓಪನ್ ಆಗಿರುತ್ತೆ ವಿಂಡೋಸ್ಗಳು. ಎಲ್ಲ ರೂಮ್ದು ತುಂಬ ಜನ ವಿಂಡೋಗಳೆಲ್ಲ ಓಪನ್ ಆಗಿರುತ್ತೆ, ಹಾಗೆ ನಮ್ಮದು ಕೂಡ ಓಪನ್ ಆಗಿರುತ್ತೆ. ಬಟ್ ಆ ಮೇನ್ 6 ವಿಂಡೋಸ್ ಓಪನ್ ಆಗಿರುತ್ತೆ, ಈ 4 ವಿಂಡೋಸ್ ಓಪನ್ ಆಗೋಲ್ಲ. ಆ್ಯಂಡ್ ಯಾ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಆ್ಯಲೋವೆರಾ. ನೋಡಿ ಗೈಸ್, ಆ್ಯಲೋವೆರಾ ಇಲ್ಲಿದೆ. ಆ್ಯಲೋವೆರಾನೆಲ್ಲ ಇಲ್ಲಿಂದ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಎಲ್ಲ ಈ ಬಟ್ಲಲ್ಲಿದೆ. ತುಂಬ ಬೇರೆ ಬಂದಿದೆ, ಭಾರಿ ನಾಚಿಕೆ ಆಗ್ತಾಯಿದೆ. ಇವಾಗ ನಾನು ನನ್ನ ತಲೆಗೆ ಹಚ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವಳಿಗೋಸ್ಕರ ತರಿಸಿದ್ದು, ಬಟ್ ಅವಳು ಹಚ್ಕೊಳ್ತಿರೋ ಕಾರಣ ಅವಳು ಹಚ್ಕೋತಿದ್ದೀನಿ. ಇನ್ನೂ ಹಚ್ಕೊಂಡಿಲ್ಲ, ನಾಳೆ ಬೆಳಗ್ಗೆ ಹಚ್ಕೋತೀವಿ. ನಾಳೆ ಬೆಳಗ್ಗೆ ಹಚ್ಕೋತಾಳೆ. ನಾನು ರಾತ್ರಿ ಸ್ನಾನ ಮಾಡೋದ್ರಿಂದ ನಾನು ರಾತ್ರಿ ಇವಾಗಲೇ ಹಚ್ಕೋತಾ ಇದ್ದೀನಿ. ಇವಾಗ ಅವಳು ಹಚ್ತಾಳೆ, ಅದನ್ನೇ ಬ್ಲಾಗ್ ಮಾಡಿ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ. ನಾವು ಲೈಬ್ರರಿಗೆ ಹೋಗಿದ್ವಿ ಆ್ಯಂಡ್ ಇವಾಗ ಲೈಬ್ರರಿಯಿಂದ ವಿ ಆರ್ ಗೋಯಿಂಗ್ ಟು ಅ ರೆಸ್ಟೋರೆಂಟ್ ಟು ಹ್ಯಾವ್ ಅವರ್ ಲಂಚ್. ಸೊ ನನ್ನ ಜೊತೆ ಇದ್ದಾರೆ ಇವರಿಬ್ಬರು. ಹಾಂ, ಈ ಕಡೆ ಇರೋಳು ಸುಪ್ಪು. ನನ್ನ ಯಾವುದು SDM ಬ್ಲಾಗಲ್ಲಿ ನೋಡಿರ್ತೀರಾ, SDM ಕಾಲೇಜ್ ಡೇ ಬ್ಲಾಗಲ್ಲಿ ನೋಡಿರ್ತೀರಾ. ಇವಳು ಚಿತ್ರ, ಇವಳು ಅಲ್ಲೇ ನೋಡಿರ್ತೀರಾ. ಆ್ಯಂಡ್ ಹಿಂದುಗಡೆ ಬರ್ತಾ ಇದ್ದಾರೆ ಅವರು, ಸ್ವಲ್ಪ ದೂರ ಇದ್ದಾರೆ. ಬಟ್ ಮೇಘ ಆ್ಯಂಡ್ ಸೃಷ್ಟಿ ಬರ್ತಾ ಇದ್ದಾರೆ. ಹಾಯ್ ಹೇಳೆ. ಎಷ್ಟು ನೋಡಿ ಗೈಸ್, ಎಷ್ಟು ಕೊಬ್ಬಿರಬೇಡ ಅವಳಿಗೆ ಈ ವಯಸ್ಸಿಗೆ. ಹಾಂ, ಈ ವಯಸ್ಸಿಗೆ ಇಷ್ಟ ಇಲ್ಲ. 21. ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಸ ರೆಸ್ಟೋರೆಂಟ್ನ ಟ್ರೈ ಮಾಡೋಕ್ಕೆ. ನಮ್ಮ ಕಾಲೇಜ್ ಹತ್ರನೇ ಇರೋದು, ನಮ್ಮದು ಲೈಬ್ರರಿ ಹತ್ರ ಇದೆ, ಮೆಸ್ ಹತ್ರ ಇದೆ, ನಮ್ಮದು ಹಾಸ್ಟೆಲ್ ಕೂಡ ಹತ್ರ ಇದೆ. ಪಂಚಮಿ ರೆಸಿಡೆನ್ಸಿ ಅಂತ. ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ, ಅದಕ್ಕೆ ನೋಡೋಣ ಅಂತ ಪಂಚಮಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಒಂದು ಮೇಜರ್ ಡಿಸಪಾಯಿಂಟ್ಮೆಂಟ್ ಅಂದರೆ ಆ ಹೋಟ್ಲಲ್ಲಿ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ 1 ರೌಂಡ್ ಸುತ್ತಾಕಿ ಎಲ್ಲ ಕಡೆ ನೋಡಿ ಟೇಬಲ್ ಮೇಲೆ ಕೂತ್ಕೊಂಡು ಬೇರೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸುಪ್ಪು ಮತ್ತು ಚೈತ್ರ ಬರಲಿಲ್ಲ. ನಾವು ಹ್ಯಾಪಿ ಟಮ್ಮಿಗೆ ಬಂದ್ವಿ. ಹ್ಯಾಪಿ ಟಮ್ಮಿಲಿ ನೂಡಲ್ಸ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದಾಗ ಡೆಸರ್ಟ್ ಅಂತ ಅನಿಸ್ತು. ಅದಕ್ಕೆ 7th ಹೆವೆನ್ಗೆ ಇಂಟರ್ನಲ್ಸ್ ಎಲ್ಲ ಮುಗಿದು ಫುಲ್ ಕ್ಲಿಯರ್. ಆ್ಯಂಡ್ ಹಾಂ ಹೇಳಿ ಸೆಲ್ಫ್ ಟ್ರೀಟ್ಗೋಸ್ಕರ 7th ಹೆವೆನ್ಗೆ ಬಂದಿದ್ವಿ. 70 ರೂಪಾಯಿ ಕೊಟ್ಬಿಟ್ಟು ನಾವೇ ಕೇಕ್ ತಿಂತಾಯಿದ್ದೀವಿ. ನಮ್ಮದು ಜಸ್ಟ್ ಈಗ ಇಂಟರ್ನಲ್ ಮುಗಿದಿದೆ. ಆಮೇಲೆ ಹಾಗೆ ನಾವು 7th ಹೆವೆನ್ಗೆ ಹೋಗಿ ಕೇಕ್ ಪಾರ್ಟಿ ಮಾಡ್ಕೊಬಂದಿದ್ದೀವಿ.
ಆ್ಯಂಡ್ ಈ ಮೇಘ ಅವ್ರ ತಂಗಿದು ರಿಸಲ್ಟ್ ಬಂದಿದೆ. ಸೊ ಮೇಘ ನಮಗೆ ಪಾರ್ಟಿ ಕೊಡ್ತಿದ್ದಾಳೆ. ಅದಕ್ಕೆ ಯಾವುದಿದು ಹೆಸರು ಗೊತ್ತಿಲ್ಲ ನಮಗೆ, ಅದಕ್ಕೆ ಹೆಸರಿಲ್ಲ, ಬರ್ತದೆ ಆಗ್ತಿಲ್ಲ. ಇನ್ ಸುದೀಸ್ ಫ್ಯಾನ್ಸಿ ಆ್ಯಂಡ್ ಸ್ಟೇಷ್ನರಿ ಸ್ಟೋರ್ಸಲ್ಲಿ ಬಂದಿದ್ದೀವಿ ಅಷ್ಟೇ. ಮೋಮೋಸ್ ಮತ್ತು ಏನು ಸಿಗುತ್ತೆ ಇಲ್ಲಿ ಮಸಾಲೆ ಪುರಿ ಎಲ್ಲ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ತಗೋ ಬಿಂದಾಸ್. ಏನು ತಡೆಯುತ್ತೆ ಬ್ರೋ? ಈ ಥರ ಒಬ್ರು ಮೋಮೋಸ್ ತಿನ್ಬೋದು ನೋಡಿ ಗೈಸ್. ಪೇಪರಲ್ಲಿ ಮೋಮೋಸ್ನ ಇಟ್ಕೊಂಡು ಮೋಮೋಸ್ನ ತಿಂತಾ ಇದ್ದಾರೆ. ಸೊ ಉಫುಫನ್ನು ಉಫುಫನ್ನು ನಮಗೆ ಪಾರ್ಟಿ ಕೊಡ್ತಾರೆ, ಮೋಮೋಸ್ ಪಾರ್ಟಿ. ಯಾಕೆ ಅಂದರೆ ಅವಳ ತಂಗಿದು ಸೆಕೆಂಡ್ PU ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರ ಅವಳ ತಂಗಿ ಬದಲಾಗಿ ಇವಳು ನಮಗೆ ಪಾರ್ಟಿ ಕೊಡಿಸಿದಾಳೆ. ಹೇಳಿ ಏನು ಮಾಡೋಕ್ಕಾಗಲ್ಲ, ಅಮಾಯಕರ ಮೇಲೆಲ್ಲ ಹೊರಿಸ್ಬಿಡ್ತಾರೆ. ಮೇಘ ಫಸ್ಟ್ ಯಾರು ಪಾರ್ಟಿ ಕೇಳಿದೆ ಹಿಂಗೆ ಮತ್ತೆ ಇವಳ್ಯಾಕೆ ಬಂದವಳೆ ಕೇಳಿ, ಪಾರ್ಟಿ ಕೇಳಿದವಳು ಅಂತಾನೆ ಕೊಡ್ಸೋಳು ಉಳ್ತಾನೆ, ಇವಳ್ಯಾಕೆ ಬಂದವಳೆ ಪಕ್ಕದಲ್ಲಿ ನಾನು ಇದನ್ನಲ್ಲ ಅವಳು ಕೇಳ್ಬೇಕಾರೆ. ಅದೇ ಈ ಥರ ಬೈ 1 get 1 ಫ್ರೀ ಥರ. ನಾನು ಮೇರೆ ಬಗಲ್ ಮೇರೆ ಇದ್ದೆ ಹಮೇಶ. ಸೊ ಯು ಆರ್ ಮೈ ದುಶ್ಮನ್. ಹಾಂ ನಾನು ಹೇಳಿದ್ದು ನಮಗಿಂತಲ್ಲ. ಬೆಂಗಳೂರಿಗೆ ಹೋಗ್ತಾಳೆ ಅಂತ ಖುಷಿ ನೋಡಿ ಗೈಸ್. ನಾನು ಹೋಗ್ತಿದ್ದೀನಿ ಗೊತ್ತಾ, ಫಸ್ಟ್ ಟೈಮ್ ಮೇಘನ್ ಜೊತೆ. ಹಾಂ ಆಫ್ಟರ್ ಆಲ್ ಹೋಗ್ತಾರ 2 ದಿನಕ್ಕೆ ಫೀಲ್. ಲೈಫಲ್ಲಿ ತಡ್ಕೊಳಕ್ಕಾಗಿರೋ ಎಕ್ಸೈಟ್ಮೆಂಟ್ ಇದೆ ನೋಡಿ, ತೋರ್ಸಕ್ಕೆ ಬರ್ತಾ ಇಲ್ಲ ಅಷ್ಟೇ ನನಗೆ. ಮಾಸ್ಕ್ ತಗೋಬೇಕು ಅನ್ಕೊಂಡು ಮಾಸ್ಕ್ ಅಲ್ಲೇ ಇಟ್ಟೆ. ಏನಾರು ಒಂದು ಮರಿತಾಳೆ, ಏನಾರು ಒಂದು ಮರಿತಾಳೆ. ಇಲ್ಲ ಕಣೆ ಮೊಬೈಲ್ ಇವಾಗ ನೋಡಿ ಬ್ಯಾಗ್ ಜಿಪ್ ಹಾಕಿರ್ಲಿಲ್ಲ. ಆಧಾರ್ ಕಾರ್ಡ್ ತಗೊಂಡ ಚಿನ್ನ ತಗೊಂಡಿದ್ದೀನಿ. ಅದೊಂದು ಚೆನ್ನಾಗಿ ಅದೊಂದು ಮರೆಯಲ್ಲ ಅಲ್ಲ, ಯಾರು ಮರೆಯಲ್ಲ ಅದನ್ನ. ಆಧಾರ್ ಕಡೆ ಭರೋಸೆಗೆ ಬೆಂಗಳೂರಿಗೆ ಹೋಗ್ತಾನೆ. ಕಾಪಿದೆಯಾ? ಆಫ್ಟರ್ ವೇಟಿಂಗ್ ಫಾರ್ ಸೋ ಲಾಂಗ್ ಫೈನಲಿ ನಮಗೆ ಧರ್ಮಸ್ಥಳಕ್ಕೆ ಬಸ್ ಸಿಕ್ತು. ದ್ವಾರದ ಆಪೋಸಿಟೇ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ಊರುಗಳಿಗೆಲ್ಲ ಬಸ್ ಸಿಗುತ್ತೆ. ನಾವು ಇಳಿದ್ವಿ, ಅಲ್ಲಿ ಎದುರುಗಡೆ ಬೆಂಗಳೂರಿಗೆ ಹೋಗೋ ಬಸ್ ಸಿಕ್ತು. ಆ್ಯಂಡ್ 10 ಬಂದ್ ಮಾಡಿದೆ ಹೋಗಿ. ಮೇಘ ಇಲ್ಲ, ಬೇಗ ಇಲ್ಲಿ ಹಾಯ್ ಗೈಸ್, ಈ ಒಂದು ಫುಲ್ ವಿಡಿಯೋ ಆಗಿತ್ತು ನನ್ನ ಆ ವೀಕ್ನ ಒಂದು ಸ್ನಿಪೆಟ್. ಆ್ಯಂಡ್ ನಾನು ಬೆಂಗಳೂರಿಗೆ ಹೋಗಿರೋಂಥ ವೀಡಿಯೋನ ಮುಂದಿನ ವ್ಲಾಗಲ್ಲಿ ಹಾಕ್ತಿದ್ದೀನಿ. ಡು ನಾಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್ ಆ್ಯಂಡ್ ವೆರಿ ಸೂನ್ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವ್ಲಾಗ್. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಫಾಲೋ ಮೀ ಆನ್ Instagram at 373 Megha.